ಒಳ್ಳೆ ಉಂಟಾ ಒಳ್ಳೆ ಉಂಟಾ ಮಾತಾಡಿ ಮಾತಾಡಿ. ಹಾಯ್ ಹಲೋ ನಮಸ್ಕಾರ, ಶಾಂತಿ ಶನೈ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಯಾವಾಗ್ಲೂ ಎಂತ ಹೆಲ್ದಿ ತಿನ್ನೋದು. ಸೊ ನಾನಿವತ್ತು ಅಮ್ಮನಿಗೆ ಹೇಳಿದೆ, ಅಮ್ಮ ಇವತ್ತು ಸ್ವಲ್ಪ ಅನ್ಹೆಲ್ದಿ ತಿನ್ನುವನ ಅಂತ. ಹೆಲ್ದಿ ತಿಂದು ತಿಂದು ಸಾಕಾಗಿದೆ. ಸೊ ಅನ್ಹೆಲ್ದಿ ಅಂದ್ರೆ ಯಾವ್ದಿರ್ಬೋದು ಹೇಳು? ಮ್ಯಾಗಿ. ಸರಿ, ಇವಾಗ ನಾವು ಸಂಡೇ ಸ್ಪೆಷಲ್ ಮ್ಯಾಗಿ ಸ್ವಲ್ಪ ಅನ್ಹೆಲ್ದಿ ಅನಿಸಿದ್ರು ಹೆಲ್ದಿ ವೇ ಅಲ್ಲಿ ಮಾಡುವ, ಓಕೆನಾ? ಇದಕ್ಕೆ ನಾನು ತಗೊಂಡಿರೋ ವಸ್ತುಗಳು: ಒಂದು ಹಸಿಮೆಣಸಿನಕಾಯಿ ಕೊಚ್ಚಿದ್ದೇನೆ, ಒಂದು ಅರ್ಧ ಟೊಮೆಟೊ ದೊಡ್ಡದಿತ್ತಿದ್ದು ಕೊಚ್ಚಿಟ್ಟುಕೊಂಡಿದ್ದೇನೆ, ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕೊಚ್ಚಿಟ್ಟುಕೊಂಡಿದ್ದೇನೆ, ಇದು ಹಸಿ ಬಟಾಣಿ ಚೂರೇ ಚೂರು ತಗೊಂಡಿದ್ದೇನೆ, ಒಂದು ಅರ್ಧ ಮುಷ್ಟಿಯಷ್ಟು. ಇದು ಕಾರ್ನ್, ಇದು ಅಷ್ಟೇ ಅರ್ಧ ಮುಷ್ಟಿಯಷ್ಟು ತಗೊಂಡಿದ್ದೇನೆ, ಚೂರೇ ಚೂರು. ಆಮೇಲೆ ಲಾಸ್ಟಿಗೆ ಗಾರ್ನಿಶ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು. ಇವಾಗ ಮ್ಯಾಗಿ ಓಪನ್ ಮಾಡ್ಕೊಳ್ಳುವ. ನಾನು ತಗೊಂಡಿರೋ ಮ್ಯಾಗಿ ಸ್ಪೆಷಲ್ ಮಸಾಲಾ ಸ್ಪೈಸಿ ಯಮ್ಮಿ. ಓಕೆ, ಇದರಲ್ಲಿ ಫ್ಯಾಮಿಲಿ ಪ್ಯಾಕ್ ತಗೊಂಡು ಬಂದದ್ದು ನಾನು. ಓಕೆ, ಬಟ್ ಈಗ ತೆಗೆದು ಎರಡೇ ಉಳ್ಕೊಂಡಿದೆ ಇದರಲ್ಲಿ. ಸೊ ನಾನಿವಾಗ ಒಂದೇ ಒಂದು ಮಾಡ್ತಾ ಇದ್ದೇನೆ. ಸೊ ನೋಡಿ, ಈಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೇನೆ, ಚೂರೇ ಚೂರು, ಜಾಸ್ತಿ ಬೇಡ, 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಕಾದಿದೆ. ಈಗ ಹಸಿಮೆಣಸಿನಕಾಯಿ ಹಾಕುವ, ಆಮೇಲೆ ಕೊಚ್ಚಿದ ಈರುಳ್ಳಿ, 1 ನಿಮಿಷ ಕೈ ಆಡಿಸುವ. ಇವಾಗ ಟೊಮೆಟೊ ಹಾಕುವ. ಅಮ್ಮ ನನಗೆ ಟೊಮೆಟೊ ಹಾಕಿ ನೋಡ. ಇನ್ನು ಸ್ವಲ್ಪ ಕೈ ಆಡಿಸುವ. ಸ್ವಲ್ಪ ಟೊಮೆಟೊ ಬೇಯಬೇಕು. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಮ್ಮ. ಓಕೆ, ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿದ್ದೇನೆ. ಮಿಕ್ಸ್ ಮಾಡುವ. ಈಗ ಕಾರ್ನ್ ಹಾಕುವ, ಆಮೇಲೆ ಬಟಾಣಿ ಕಾಳು ಮಿಕ್ಸ್ ಮಾಡುವ ಇದನ್ನು. ಆಮೇಲೆ ಚೂರು ನೀರು ಹಾಕಿ ಇದನ್ನ 2 ನಿಮಿಷ ಬೇಯಲಿಕ್ಕೆ ಬಿಡುವ. ಓಪನ್ ಮಾಡುವಲ್ಲ. ಎಸ್, ಇವಾಗ ಇದು ಬೆಂದಿದೆ ನೋಡಿ. ಮ್ಯಾಗಿ ಮಸಾಲ ಹಾಕುವ. ಅಮ್ಮ ಅದು ಮ್ಯಾಗಿ ಮಸಾಲ ಇಲ್ಲಿ ಕೊಡು. ಎಸ್, ಥ್ಯಾಂಕ್ ಯು. ಮಾಡುವ. ಈ ಮಸಾಲದಲ್ಲಿ ಮ್ಯಾಗಿಗೆ ಬೇಕಾಗುವಷ್ಟು ಉಪ್ಪು ಇದೆ, ಆಮೇಲೆ ತರಕಾರಿಗೆ ಬೇಕಾಗುವಷ್ಟು ಉಪ್ಪು ನಾನು ಅವಾಗ ಹಾಕಿದ್ದೇನೆ. ಸೊ ಇವಾಗ ನಾವು ಇದಕ್ಕೆ ಮ್ಯಾಗಿಗೆ ಬೇಕಾದಷ್ಟು ನೀರು ಹಾಕುವ. ರೆಗ್ಯುಲರ್ ಮ್ಯಾಗಿಗೆ ಯಾವಾಗಲೂ ಎಷ್ಟು ನೀರು ಹಾಕ್ತೀರಿ ಅಷ್ಟೇ ನೀರು ಹಾಕಿದ್ರೆ ಸಾಕು. ಇವಾಗ ನಾವು ಇದಕ್ಕೆ ಮ್ಯಾಗಿನ ಸೇರಿಸ್ಕೊಳ್ವಾ. 2 ನಿಮಿಷ ಮ್ಯಾಗಿ ಬೇಯಲಿಕ್ಕೆ, ಜಾಸ್ತಿ ಹೊತ್ತಿಲ್ಲ. ಸೊ ಇದಿವಾಗ ಆಗಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡುವ. ಈಗ ಒಂದು ಸ್ಪೆಷಲ್ ಒಂದು ಐಟಮ್ ಹಾಕಿಕೊಂಡು ತೋರಿಸ್ತೇನೆ. ಇದ್ದದ್ರಲ್ಲಿ ಅನ್ಹೆಲ್ದಿ ಐಟಮ್. ಓಕೆ, ಬೈಕೊಳ್ಬೇಡಿ, ಅದು ನಂಗೆ ಇಷ್ಟ, ಅಪರೂಪಕ್ಕೆ ತಿನ್ಲೇಬೇಕು, ಬಿಡ್ಲೇಬಾರ್ದು. ಇದೇ ನೋಡಿ, ಚೀಸ್. ಇದನ್ನ ಇದ್ರ ಮೇಲೆ ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿ 2 ನಿಮಿಷ ಮುಚ್ಚಿಡುವ. ಈಗ ಓಪನ್ ಮಾಡಿ ನೋಡುವ ಏನಾಗಿದೆ ಅಂತ. ಎಸ್, ನಮ್ಮ ಚೀಸಿ ಮ್ಯಾಗಿ ರೆಡಿ ಆಗಿದೆ. ಇವಾಗ ಇದನ್ನು ಹೇಗಾಗಿದೆ ನೋಡಿ, ತಿಂದು ನೋಡಿ ಹೇಳ್ತೇನೆ. ಎಸ್, ವಾವ್. ನೀವು ಹೀಗೆ ಮಾಡಿ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಬೈಕೊಳ್ಬೇಡಿ ಪ್ಲೀಸ್, ಅಪರೂಪಕ್ಕೊಮ್ಮೆ ಹೀಗೆ ಮಾಡಿ ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.